ನಮಸ್ಕಾರ ವೀಕ್ಷಕರೇ, ಕನ್ನಡ ಅಡ್ವೈಸರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ಮನುಷ್ಯತ್ವದ ಮಹೋನ್ನತ ಉದಾಹರಣೆಯಾಗಿ ನಿಲ್ಲುವ ನಿಮ್ಮ ಕಣ್ಣಂಚಿನಲ್ಲಿ ನೀರು ತರಿಸುವ ಒಂದು ಅಪರೂಪದ ಯಶಸ್ವಿ ವೈದ್ಯಕೀಯ ಪವಾಡದ ಕಥೆಯನ್ನು ಹೇಳ್ತಿದ್ದೀವಿ. 5 ವರ್ಷದ ಪುಟ್ಟ ಮಗುವೊಂದರ ಅಂಗಾಂಗ ದಾನ ಜವರಾಯನ ದವಡೆಯಲ್ಲಿದ್ದ 13 ವರ್ಷದ ಬಾಲಕಿಯೊಬ್ಬಳಿಗೆ ಹೇಗೆ ಹೊಸ ಬದುಕನ್ನು ಕೊಟ್ಟಿದೆ, ಒಂದು ಜೀವವನ್ನು ಉಳಿಸಲು ಇಡೀ ಗ್ರಾಮವೇ ಹೇಗೆ ಒಂದಾಗಿ ನಿಂತಿದೆ. ಬೆಂಗಳೂರಿನ ಯಶವಂತಪುರದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ನಡೆದ ಈ ಅಪರೂಪದ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಅಷ್ಟಕ್ಕೂ ಆ ಬಾಲಕಿಯ ಹೆಸರು ಲಕ್ಷ್ಮೀ ಪ್ರಿಯಾ, ವಯಸ್ಸು 13 ವರ್ಷ. ಆದರೆ ಈ ಪುಟ್ಟ ವಯಸ್ಸಿನಲ್ಲೇ ಆಕೆ ಅನುಭವಿಸಿದ ನರಕಯಾತನೆ ಅಷ್ಟಿಷ್ಟಲ್ಲ. ಲಕ್ಷ್ಮೀ ಪ್ರಿಯಾ ಹುಟ್ಟುತ್ತಲೇ ಬಿಲಿಯರಿ ಅಟ್ರೇಷಿಯಾ ಎಂಬ ಅಪರೂಪದ ಜನ್ಮಜಾತ ಪಿತ್ತನಾಳದ ಕಾಯಿಲೆಯಿಂದ ಬಳಲುತ್ತಿದ್ದಳು. 2012ರಲ್ಲಿ ಆಕೆ ಶಿಶುವಾಗಿದ್ದಾಗಲೇ ಪಿತ್ತದ ಹರಿವನ್ನು ಸುಧಾರಿಸಲು ಕಸಾಯಿ ಪೋರ್ಟ್ರೋ ಎಂಟೆರೋಸ್ಟಮಿ ಅನ್ನೋ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಆದರೆ ಕಾಲಕ್ರಮೇಣ ಆ ಕಾಯಿಲೆ ಮತ್ತಷ್ಟು ಉಲ್ಬಣಗೊಂಡು ಲಿವರ್ಗೆ ಗಂಭೀರ ಹಾನಿಯಾಯಿತು. ಕಾಮಾಲೆ, ದೈಹಿಕ ಬೆಳವಣಿಗೆ ಕುಂಠಿತಗೊಳ್ಳುವುದು, ಪದೇ ಪದೇ ಆಸ್ಪತ್ರೆಗೆ ದಾಖಲಾಗುವುದು, ಹೀಗೆ ಇಡೀ ಬಾಲ್ಯವನ್ನು ಆಕೆ ಆಸ್ಪತ್ರೆಯಲ್ಲೇ ಕಳೆದಿದ್ದಳು. 2026ರ ಮಾರ್ಚ್ನಲ್ಲಿ ನಿರಂತರ ಜ್ವರದಿಂದ ಆಕೆ ದಾಖಲಾದಾಗ ಸ್ಪರ್ಶ್ ಆಸ್ಪತ್ರೆಯ ಡಾಕ್ಟರ್ ಗೌತಮ್ ಕುಮಾರ್ ಮತ್ತು ಅವರ ತಂಡ ಪರೀಕ್ಷಿಸಿ ಲಿವರ್ ಕಸಿ ಒಂದೇ ಆಕೆಯ ಜೀವ ಉಳಿಸಲು ಇರುವ ಏಕೈಕ ಮಾರ್ಗ ಎಂದು ಖಚಿತಪಡಿಸಿದರು. ಆದರೆ ಇಲ್ಲಿಗೆ ಮುಗಿಯಲಿಲ್ಲ ವೀಕ್ಷಕರೇ. ಅಸಲಿ ಹೋರಾಟ ಅವಾಗಲೇ ಶುರುವಾಗಿದ್ದು ಲಕ್ಷ್ಮೀ ಪ್ರಿಯಾಗೆ. ಲಕ್ಷ್ಮೀ ಪ್ರಿಯಾಳಿಗೆ ಲಿವರ್ ದಾನ ಮಾಡಲು ಪೋಷಕರು ಸಿದ್ಧರಾಗಿದ್ದರು. ದುರದೃಷ್ಟವಶಾತ್ ಅವರಿಬ್ಬರು ಮಧುಮೇಹದಿಂದ ಬಳಲುತ್ತಿದ್ದ ಕಾರಣ ವೈದ್ಯಕೀಯ ಲಿವರ್ ಕೊಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಆಕೆಯನ್ನ ಮೃತದಾನಿಗಳ ಲಿವರ್ ಕಾಯುವ ಪಟ್ಟಿಗೆ ಸೇರಿಸಲಾಯಿತು. ಇನ್ನೊಂದೆಡೆ ಈ ದುಬಾರಿ ಚಿಕಿತ್ಸೆಗೆ ಹಣದ ಕೊರತೆಯೂ ಇತ್ತು. ಆಗಲೇ ನೋಡಿ ಆ ಪವಾಡ ನಡೆದಿದ್ದು. ಕೇರಳ ಮೂಲದ ಪಟ್ಟಣಂತಿಟ್ಟ ಗ್ರಾಮದ ಇಡೀ ಜನತೆ ಈ ಮಗುವಿನ ಬೆಂಬಲಕ್ಕೆ ನಿಂತರು. ಅಲ್ಲಿನ ಚರ್ಚ್ ಕಮ್ಯುನಿಟಿ, ಬಸ್ ಡ್ರೈವರ್ ಅಸೋಸಿಯೇಷನ್ ಸದಸ್ಯರು, ಆಟೋ ಡ್ರೈವರ್ ಸಂಘದವರು ಸೇರಿದಂತೆ 1000ಕ್ಕೂ ಹೆಚ್ಚು ಜನರು ಒಟ್ಟಾಗಿ ಆರ್ಥಿಕ ನೆರವು ನೀಡಲು ಕೈಜೋಡಿಸಿದರು. ಮಾನವೀಯತೆಗೆ ಜಾತಿ ಧರ್ಮ ಇಲ್ಲ ಅನ್ನೋದನ್ನ ಈ ಗ್ರಾಮ ಸಾಬೀತುಪಡಿಸಿತು. ಇದೇ ಸಮಯದಲ್ಲಿ ಮೈಸೂರಿನಲ್ಲಿ 5 ವರ್ಷದ ಪುಟ್ಟ ಮಗುವೊಂದರ ಕುಟುಂಬ ತಮ್ಮ ಮಗುವನ್ನು ಕಳೆದುಕೊಂಡ ದುಃಖದ ನಡುವೆಯೂ ಮಹತ್ತರ ನಿರ್ಧಾರ ತೆಗೆದುಕೊಂಡು ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡಿತು. ಆ ಪುಟ್ಟ ಮಗುವಿನ ಲಿವರ್ ಅನ್ನು ಲಕ್ಷ್ಮೀ ಪ್ರಿಯಾ ಅವರಿಗೆ ಯಶಸ್ವಿಯಾಗಿ ಕಸಿ ಮಾಡಲಾಯಿತು. ಈ ಬಗ್ಗೆ ಮಾತನಾಡಿದ ಸ್ಪರ್ಶ್ ಆಸ್ಪತ್ರೆಯ ಲಿವರ್ ಟ್ರಾನ್ಸ್ಪ್ಲಾಂಟ್ ಕನ್ಸಲ್ಟೆಂಟ್ ಡಾಕ್ಟರ್ ಗೌತಮ್ ಕುಮಾರ್, ಲಿವರ್ ಕಸಿಯಲ್ಲಿ ಇನ್ಫೆಕ್ಷನ್ ರೇಟ್ ಹಾಗೂ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ, ಹಾಗಾಗಿ ಹೆಚ್ಚು ಜಾಗ್ರತೆ ವಹಿಸಬೇಕಾಗುತ್ತೆ. ಸಕಾಲದಲ್ಲಿ ದೊರೆತ ಅಂಗಾಂಗ ದಾನ ಮತ್ತು ಎಲ್ಲರ ಸಹಕಾರದಿಂದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಎಂದಿದ್ದಾರೆ. ನಾನು ಹುಡುಗಿದ್ದಾಳೆ, ಅವರು ಫ್ಯಾಮಿಲಿ ನಾಟ್ ವೆರಿ ವೆಲ್ ಟು ಡೂ, ಬಟ್ ಅವ್ರು ಫುಲ್ ಚರ್ಚ್ ವಿಲೇಜ್ ಎಲ್ಲ ಸೇರಿ ಸ್ವಲ್ಪ ಡೊನೇಷನ್ ಮಾಡಿಸಿದ್ದಾರೆ. ಬಟ್ ಅದು ಅಪ್ ಟು ಮಾರ್ಕ್ ಇಲ್ಲ. ಎಷ್ಟು ಚಾರ್ಜಸ್ ಆಗುತ್ತೆ ಅದಕ್ಕಿಂತ ಕಡಿಮೆನೇ ಇರೋದು, 50% ಅಲ್ಲೇ ಇದೆ. ಅದರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗುತ್ತಾ ಇಲ್ವೋ ಸರ್ ಅಂತ ಕೇಳಿದ್ರು. ಐ ಸೆಡ್ ಮಾಡ್ಬೋದು, ಬಟ್ ಯಾರಾದರೂ ಡೋನರ್ ಇದ್ದರೆ ಒಳ್ಳೆಯದು ಅಂತ. ಪ್ರಾಬ್ಲಮ್ ಕೇರಳ ಅಲ್ಲಿ ಡೊನೇಷನ್ ಆಗಲ್ಲ. ಬ್ರೈನ್ ಡೋನರ್ ಡೆತ್ ಆಗಿರುತ್ತೆ, ಅವ್ರು ಡೊನೇಟ್ ಮಾಡಲ್ಲ. ದೇರ್ ಆರ್ ಸಮ್ ಕಾಂಪ್ಲಿಕೇಟೆಡ್ ಹಿಸ್ಟ್ರಿ ಅಲ್ಲಿ, ಸೊ ಅಲ್ಲಿ ಆಗಲ್ಲ. ಓನ್ಲಿ ಕೇಸಸ್ ಅಲ್ಲಿ ಆಗಿರೋದು ಲಿವಿಂಗ್ ಡೋನರ್, ವೇರ್ ಪಾರ್ಟ್ ಆಫ್ ದ ಲಿವರ್ ನೀವು ಕೊಡ್ತೀರಾ ಆ್ಯಂಡ್ ದಟ್ ಗ್ರೋಸ್ ಬ್ಯಾಕ್ ಆಫ್ ಕೋರ್ಸ್. ಸೊ ಅದೇ ಆಗೋದು ಕೇರಳಲ್ಲಿ. ಅದು ಅವರು ಟ್ರೈ ಮಾಡಿದ್ರು. ತಂದೆ ತಾಯಿಗೆ ಅವ್ರಿಗೆ ದೇ ವರ್ ನಾಟ್ ಕಂಪ್ಯಾಟಿಬಲ್. ಸೊ ಅವ್ರು ಕಾಲ್ ಮಾಡಿ ಹೇಳಿದ್ರು, ಸರ್ ಅವ್ರಿಗೆ ಡೊನೇಷನ್ ಇದು ಲಿವರ್ ಲಿಸ್ಟಿಂದ ಬರಬೇಕು. ಸರ್ ಓಕೆ ಬರ್ರಿ ನೋಡೋಣ ಅಂತ ನೋಡಿ ಆಮೇಲೆ ಲಿಸ್ಟಲ್ಲಿ ಹಾಕಿದ್ವಿ. ಅನ್ಫಾರ್ಚುನೇಟ್ಲಿ ಒನ್ ಪೀಡಿಯಾಟ್ರಿಕ್ ಡೋನರ್ ಹೂ ಡೈಡ್ ಇನ್ ಆಕ್ಸಿಡೆಂಟ್. ಇನ್ ಕರ್ನಾಟಕ ರೂಲ್ ಏನಿದೆ ಅಂದರೆ, ಯಾರಾದರೂ ಪೀಡಿಯಾಟ್ರಿಕ್ ಡೊನೇಷನ್ ಮಾಡಿದ್ರೆ ಅದು ಆರ್ಗನ್ಸ್ ಎಲ್ಲ ಫಸ್ಟ್ ಪ್ರಯಾರಿಟಿ ವಿಲ್ ಗೋ ಟು ಚಿಲ್ಡ್ರನ್. ಓಕೆ, ಯಾರಾದರೂ ವೆಯ್ಟ್ ಮಾಡ್ತಿದ್ದಾರೆ ಲಿಸ್ಟಲ್ಲಿ, ಯಾರಾದರೂ ವೆಯ್ಟ್ ಮಾಡ್ತಿದ್ರೆ ಅದು ಈ ಕಿಡ್ನಿ ಇರಲಿ, ಲಿವರ್ ಇರಲಿ, ಹಾರ್ಟ್ ಇರಲಿ, ಅದು ಫಸ್ಟ್ ಪೀಡಿಯಾಟ್ರಿಕ್ ರೆಸಿಪಿಗೆ ಹೋಗಬೇಕು. ಸೊ ಅವಳಿಗೆ ಒಂದು ಆರ್ಗನ್ ಡೊನೇಷನ್ ಆಫರ್. ಸೊ ವಿ ಟುಕ್ ದಟ್, ವಿ ಟ್ರಾನ್ಸ್ಪ್ಲಾಂಟೆಡ್ ಹರ್. And with the persistence of father and mother, now she is out transplant almost 3 months of fungal infection. ಅವಳಿಗೆ ಫಂಗಲ್ ಇನ್ಫೆಕ್ಷನ್, ವೈಟ್ ಫಂಗಸ್ ಅಂತ ಬರ್ತಿತ್ತಲ್ಲ, ಕೇಳಿರ್ತೀರ ಕೋವಿಡ್ ಟೈಮಲ್ಲಿ, ವೈಟ್ ಫಂಗಸ್ ಅಂತ.
Black fungus is aspergillus. Black fungus. Okay. John can say better things. So he had that mucormycosis and ಅದು ಆಯಿತು. So ಈಗ she is off, no fungal infection, her liver functions are good, and mom was asking me if she can go back to the school. I said yes, you don't have to wait, you can go back to the school now. ಆಸ್ಪತ್ರೆಯ ಯೂನಿಟ್ ಸಿಒಒ ಅರ್ನಬ್ ಅದಕ್ ಕೂಡ ವೈದ್ಯಕೀಯ ಪರಿಣತಿ ಮತ್ತು ಸಮುದಾಯದ ಸಹಕಾರ ಒಂದಾದರೆ ಅದ್ಭುತಗಳನ್ನೇ ಸೃಷ್ಟಿಸಬಹುದು ಎಂದು ಶ್ಲಾಘಿಸಿದ್ದಾರೆ. ಈಗಾಗಲೇ ಭಾರತದಲ್ಲಿ 92% 95% ಲಿವರ್ ಕಸಿ ಯಶಸ್ವಿಗಾತಿಗಳು ಇದ್ದಾವೆ. ಸದ್ಯ ಲಕ್ಷ್ಮೀಪ್ರಿಯ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದು ಹೊಸ ಆಶಯದೊಂದಿಗೆ ಆರೋಗ್ಯಕರ ಭವಿಷ್ಯದತ್ತ ಹೆಜ್ಜೆ ಇಡುತ್ತಿದ್ದಾಳೆ. ಅಂಗಾಂಗ ದಾನದ ಮಹತ್ವ ಸಾರುವ ಈ ಹೃದಯ ಸ್ಪರ್ಶಿ ಕತೆ ನಿಮಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಕನ್ನಡ ಅಡ್ವೈಸರ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅಲ್ಲಿ ಬೇರೆ ಹಾಸ್ಪಿಟಲ್ ಬೇರೆ ಆಗುತ್ತೆ ಅಲ್ಲಿ ಥಿಂಗ್ಸ್ ಎಲ್ಲ. ಸೊ ಬೇರೆಯವರೆಲ್ಲ ರಾಜು ಪಾರ್ಕ್, ಸೊ ಎಲ್ಲಾದರೂ ಒಟ್ಟಿಗೆ ವಿ ಟ್ರಾವೆಲ್ ಆ್ಯಂಡ್ ವಿ ವೆಂಟ್ ದೇರ್. ಎಲ್ಲ ಟೆಸ್ಟ್ ವರ್ ಓಕೆ, ಥಿಂಗ್ಸ್ ವರ್ ಆಲ್ ಓಕೆ, ದೇರ್ ವಾಸ್ ನೋ ಮೇಜರ್ ಇಶ್ಯೂಸ್ ಆ್ಯಂಡ್ ವಿ ಡಿಸೈಡೆಡ್ ಪ್ರೊಸೀಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಕೇರ್ಫುಲಿ, ಆದರೆ ತುಂಬ ಸಣ್ಣದಿರುತ್ತೆ ಆರ್ಗನ್ಸ್ ಅಂದರೆ ವೆಸಲ್ಸು, ಲಿವರು, ಲ್ಯಾಟ್ ಇಶ್ಯೂಸ್ ಎಲ್ಲ ಸ್ಮಾಲ್ ಇರುತ್ತೆ. ಸೊ ತುಂಬ ಕೇರ್ಫುಲಿ ಮಾಡಬೇಕು. ಏನು ಇಂಜುರಿ ಏನಾದರೂ ಆಯಿತು ಅಂದರೆ ಇಲ್ಲಿ ಇಂಪ್ಲಾಂಟೇಷನ್ ಮಾಡೋದು ಕಷ್ಟ ಆಗುತ್ತೆ. ಡಾಕ್ಟರ್ ಲಕ್ಷ್ಮೀಪ್ರಿಯ ಸರ್ಜರಿ ಇದರಲ್ಲಿ ಇದು ಮಾಡ್ತಾರೆ. ನಾವು ಅಪ್ಡೇಟ್ ಮಾಡಿದ್ವಿ ಎಲ್ಲ ಆರ್ಗನ್ ಎಲ್ಲ ಚೆನ್ನಾಗಿದೆ. ವಿ ಡಿಸೈಡೆಡ್ ವಿಲ್ ಗೋ ಹೆಡ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಸ್ಲೋಲಿ ಮಾಡಬೇಕಾದ್ರೆ ಏನು ನಾಟ್ ಟು ವರ್ಡ್ ಕಾನ್ಸಿಕ್ವೆನ್ಸಸ್. ವಿ ವರ್ ವೆರಿ ಕೇರ್ಫುಲ್, ಎವ್ರಿಥಿಂಗ್ ಇದು ಡೆಲಿಕೇಟ್ ಆಗಿದೆ.